ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶರಣು ಬಾಗೂರ್. ಸ್ನೇಹಿತರೆ, ಈಗಾಗಲೇ ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತವಾಗಿರ್ತಕ್ಕಂಥ ತರಗತಿಗಳ ಸರಣಿ ಆರಂಭವಾಗಿದ್ದು, ತಮ್ಮೆಲ್ಲರ ಅಭೂತಪೂರ್ವ ಆ ಒಂದು ಬೆಂಬಲಕ್ಕೆ ನಾನು ಸದಾಕಾಲ ಚಿರಋಣಿಯಾಗಿರ್ತೇನೆ ಎನ್ನುವಂಥ ಮಾತನ್ನು ತಿಳಿಸ್ತಾ, ಇವತ್ತು ತಮ್ಮೆಲ್ಲರ ಮುಂದೆ ಮತ್ತೊಂದು ಮಹತ್ವದ ವಿಷಯ ವಸ್ತನ್ನು ಹೊತ್ತು ತಮ್ಮ ಮುಂದೆ ಬಂದಿದ್ದೀನಿ ಎನ್ನುವಂಥದ್ದು. ಸ್ನೇಹಿತರೆ, ಹಾಗಾದರೆ ಮಹತ್ವದಾಗಿರ್ತಕ್ಕಂಥ ವಿಷಯ ವಸ್ತು ಯಾವುದು ಅಂತ ಕೇಳೋದಾಗಿದ್ದರೆ, ಈಗಾಗಲೇ ರಾಷ್ಟ್ರದಾದ್ಯಂತ ಚರ್ಚೆಯಲ್ಲಿರುವಂತಹ ವಿಷಯ ವಸ್ತು ಯಾವುದು ಅನ್ನೋದಾಗಿದ್ದರೆ ನೂತನ ಶಿಕ್ಷಣ ನೀತಿ ಎನ್ನುವಂಥದ್ದು. ಹೌದಾ? ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಕಾಣ್ತೀವಿ. ಸ್ನೇಹಿತರೆ, ಈಗಾಗಲೂ ನಮಗೆ ಅಸ್ತಿತ್ವದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವುದು ಅಂತ ನೋಡೋದಾಗಿದ್ದರೆ, ಭಾರತ ದೇಶ ಕಂಡಂತಹ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಮಂತ್ರಿಯಾದಂತಹ ರಾಜೀವ್ ಗಾಂಧಿಯವರ ಕಾಲಾವಧಿಯಲ್ಲಿ ಜಾರಿಯಾಗಿರ್ತಕ್ಕಂಥ 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ ಅಸ್ತಿತ್ವದಲ್ಲಿತ್ತು ಅನ್ನುವಂಥದ್ದು. ಹೌದಾ? ಇತ್ತೀಚೆಗೆ ಅಧಿಕಾರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರ ಆ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಬದಲಾವಣೆಯನ್ನು ತಂದು 2020ರ ಸಾಲಿನಲ್ಲಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡೋದಕ್ಕೆ ಮುಂದಾಗಿರುವಂಥ ವಿಷಯ ತಮ್ಮೆಲ್ಲರಿಗೂ ತಿಳಿದಿರುವಂಥದ್ದು ಅನ್ನುವಂಥದ್ದು. ಹಾಗಾದರೆ ಆ 1986ರ ರಾಷ್ಟ್ರೀಯ ಶಿಕ್ಷಣ ನೀತಿಗೂ ಮತ್ತು 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಗೂ ಏನೇನು ಬದಲಾವಣೆಗಳಿದ್ದಾವೆ? ಹಾಗಾದರೆ ಆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರ್ತಕ್ಕಂಥ ವಿಷಯ ವಸ್ತು ಏನಿತ್ತು, 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರ್ತಕ್ಕಂಥ ವಿಷಯ ವಸ್ತು ಏನಿದೆ, ಹಾಗಾದರೆ ಅಲ್ಲಿಗೂ ಮತ್ತು ಇಲ್ಲಿಗೂ ಆಗಿರುವಂತಹ ಬದಲಾವಣೆಗಳು ಏನು ಎಂಬುದನ್ನು ತಿಳಿಸುವುದಕ್ಕಾಗಿ ಸ್ಪರ್ಧಾ ತೇಜ ಆ ಒಂದು ನಿರ್ಧರಿಸಿ ತಮಗೆ ಮತ್ತೊಬ್ಬ ರಾಜ್ಯದ ಹೆಸರುವಾಸಿಯಾಗಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳಿಂದ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡೋದಕ್ಕೆ ಮುಂದಾಗಿದೆ ಎನ್ನುವಂಥದ್ದು. ಈ ಕ್ಲಾಸನ್ನು ಕೊನೆಯವರೆಗೂ ನೀವು ಕೇಳಿದ್ದೇ ಆದರೆ ನಿಮಗೂ ಒಂದೇನಿದೆ, ಆ ವಿಷಯ ವಸ್ತುವಿನ ಬಗ್ಗೆ ಪರಿಪೂರ್ಣವಾಗಿರ್ತಕ್ಕಂಥ ಐಡಿಯಾ ಬರ್ತೈತಿ. ಹಾಗಾದರೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನಾವ್ಯಾಕೆ ಕಲಿಬೇಕು ಸರ್, ನಾವೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀವಿ ಅನ್ನೋದಾಗಿದ್ದರೆ ಹಾಗಾದರೆ ಮುಂಬರುವಂತಹ ಪರೀಕ್ಷೆಗಳಲ್ಲಿ, ಮುಖ್ಯ ಪರೀಕ್ಷೆಗಳಲ್ಲಿಯೂ ಸಹ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೇಲೆ ಪ್ರಶ್ನೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಇದು ಕೇವಲ ಬರೀ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ ಇಂದು ಮೊನ್ನೆಯದಷ್ಟೇ ಅಲ್ಲ, ನಮಗೆ ಬ್ರಿಟಿಷರ ಕಾಲಾವಧಿಯಿಂದಲೂ ಕೂಡ ಶಿಕ್ಷಣದಲ್ಲಾಗಿರ್ತಕ್ಕಂಥ ಅಭಿವೃದ್ಧಿಗಳನ್ನು ನೋಡ್ತಾ ಬರ್ತೀವಿ. ಬಹುತೇಕ ಹಿಂದೆ ಕೇಳಿರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಿದಾಗ ಅಲ್ಲಿ ಶಿಕ್ಷಣದ ಬೆಳವಣಿಗೆಯ ಮೇಲಿನ ಪ್ರಶ್ನೆಗಳು ಹೆಚ್ಚಾಗಿ ಬಂದಿರೋದನ್ನು ಕಾಣ್ತೀವಿ. ಹಾಗಾಗಿಯೇ ನನ್ನ ಸ್ಪರ್ಧಾ ಮಿತ್ರರಿಗೆ ಒಂದು ಸ್ಪಷ್ಟತೆಯನ್ನು ಕೊಡಬೇಕು ಎನ್ನುವಂತಹ ನಿರ್ಧಾರದಿಂದಾಗಿ ನನ್ನ ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರನ್ನು ನಾನು ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ ವತಿಯಿಂದ ಆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸಿಕೊಡುವಂತಹ ನಿರ್ಧಾರ ಮಾಡಿದ್ದೀನಿ ಸ್ನೇಹಿತರೆ. ಹೌದಾ? ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ನನ್ನ ಬಾಯಿಂದ ಕೇಳೋದಕ್ಕಿಂತ ಬದಲಾಗಿ ನನ್ನ ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರ ಬಾಯಿಂದನೇ ಕೇಳ್ತಾ ಬರೋಣ ಸ್ನೇಹಿತರೆ. ಇದು ಸಂಪೂರ್ಣವಾಗಿರ್ತಕ್ಕಂಥ ಸದುಪಯೋಗ ಪಡ್ಕೊಳ್ರಿ. ಹಾಗೆ ಸಾಧ್ಯವಾದರೆ ವಿಡಿಯೋನ ನೋಡ್ತಾನೆ ಒಂದು ಕೀ ಪಾಯಿಂಟ್ಸನ್ನು ಬರಿತಾ ಬಂದಿರಿ ಅನ್ನುವಂಥದ್ದನ್ನು ನೋಡ್ತಾ ಬರ್ತೀನಿ. ಹಾಗಾದರೆ ಶಿವಕುಮಾರ್ ಸರ್ ಅವರಿಗೆ ನಮಸ್ಕಾರವನ್ನು ತಿಳಿಸ್ತಾ, ವೆಲ್ಕಮ್ ಸರ್, ಅವರ ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿವಕುಮಾರ್. ತಮ್ಮೆಲ್ಲರಿಗೂ ಕೂಡ ಸ್ಪರ್ಧಾ ತೇಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಕಂಡ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಅಪಾರ ನೆಚ್ಚಿನ ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ವಿದ್ಯಾರ್ಥಿ ಬಳಗನ ಹೊಂದಿರತಕ್ಕಂಥ ನನ್ನ ನೆಚ್ಚಿನ ಸ್ನೇಹಿತರು ಹಾಗೂ ಸಹೃದಯಿಗಳು, ನಿಮ್ಮೆಲ್ಲರ ಆತ್ಮೀಯ ಪ್ರೀತಿಯ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಶರಣು ಬಾಗೂರ್ ಅವರ ನೇತೃತ್ವದಲ್ಲಿ ಈ ಸ್ಪರ್ಧಾ ತೇಜ ಚಾನಲ್ ನಡೀತಾ ಇದೆ. ಮುಖ್ಯವಾಗಿ ಇದನ್ನು ಉಚಿತವಾಗಿ ಸಾಕಷ್ಟು ಲಕ್ಷಾಂತರ ಅಭಿಮಾನಿಗಳಿಗೆ, ಲಕ್ಷಾಂತರ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರೋದನ್ನು ಗಮನಿಸಿ ನನ್ನದೂ ಕೂಡ ಒಂದು ಅಳಿಲಿ ಸೇವೆ ಇರಲಿ ಅಂಥೇಳಿ ತಮ್ಮೆಲ್ಲರ ಮುಂದೆ ಇವತ್ತು ನಾನು ನ್ಯೂ ಎಜುಕೇಷನ್ ಪಾಲಿಸಿ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳು ಮುಂದೆ ಬರತಕ್ಕಂಥ KS, PSI, PDO, FDC, SDC, ಕರ್ನಾಟಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ
ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆಗಳ ಸಂಖ್ಯೆ ಜಾಸ್ತಿ ಇದೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಮುಖ ಅಂಶಗಳನ್ನು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೇನೆ. ಸಾಧ್ಯವಾದರೆ ತಾವು ಪೆನ್ ಮತ್ತು ಬುಕ್ ಜೊತೆಗೆ ನಾನು ಹೇಳ್ತಕ್ಕಂಥ ಕೆಲವು ಪಾಯಿಂಟ್ಸ್ಗಳನ್ನ, ಕೀ ಪಾಯಿಂಟ್ಸ್ಗಳನ್ನ ನೋಟ್ಔಟ್ ಮಾಡ್ಕೊಂಡಿದ್ದೇ ಆದರೆ ಮುಂದೆ ಬರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಅನುಕೂಲ ಆಗಲಿದೆ ಸ್ನೇಹಿತರೆ. ನ್ಯೂ ಎಜುಕೇಷನ್ ಪಾಲಿಸಿ 2020 ನರೇಂದ್ರ ದಾಮೋದರ ದಾಸ್ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತರಲು ಹೊರಟಿದೆ ಸ್ನೇಹಿತರೆ. 1986ರ ರಾಷ್ಟ್ರೀಯ ಶಿಕ್ಷಣ ನೀತಿಗೂ ಹಾಗೂ ಈ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಾಕಷ್ಟು ವ್ಯತ್ಯಾಸಗಳಿದಾವೆ ಸ್ನೇಹಿತರೆ. ಆ ವ್ಯತ್ಯಾಸಗಳು ಗಮನಿಸೋದಾದರೆ ನೀವೆಲ್ಲರೂ 1986 ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನೇ ಪಾಲಿಸ್ಕೊಂಡು ಬಂದಿದ್ದೀವಿ. ಉದಾಹರಣೆಗೆ 10+2 ಎಜುಕೇಷನ್ ಕಾನ್ಸೆಪ್ಟನ್ನು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗಿದೆ. ಆದರೆ ಈ ಒಂದು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಈ ಕಾನ್ಸೆಪ್ಟನ್ನು ಬಹಳಷ್ಟು ಬದಲಾವಣೆಗಳ ಜೊತೆಗೆ, ಚೇಂಜ್ ಈಸ್ ದ ಲಾ ಆಫ್ ನೇಚರ್ ಅಂತ ಕರೀತಾರೆ, ಬದಲಾವಣೆ ಜಗದ ನಿಯಮ. ಈ ಪ್ರಸ್ತುತ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು, ನಮ್ಮ ಯುವ ಸಮೂಹವನ್ನು ಅಣಿಗೊಳಿಸುವುದಕ್ಕೋಸ್ಕರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇದನ್ನು ಜಾರಿಗೆ ತರ್ತಾ ಇದೆ. ಈ ಕಾನ್ಸೆಪ್ಟ್ ಏನಂದರೆ 5, 3, 3+4. Shall I repeat once again? 5, 3, 3 and again 4. ಈ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಕೈಂಡ್ಲಿ ನೋಟ್ ಇಟ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. 5 ಇಟ್ ಈಸ್ ದ ಫಸ್ಟ್ ಕಾನ್ಸೆಪ್ಟ್. ಮುಂಚೆ 10+2 ಇತ್ತು. 10 ಇಟ್ ಮೀನ್ ದಟ್ 7 ವರ್ಷ ಪ್ರಾಥಮಿಕ ಶಿಕ್ಷಣವನ್ನು, 8, 9, 10 ಪ್ರೌಢ ಶಿಕ್ಷಣವನ್ನು, 10+2 ಅಂದರೆ PUC 2 ವರ್ಷದ ಪದವಿ ಪೂರ್ವ ಶಿಕ್ಷಣವನ್ನು ನಾವು ಕಲಿತಾ ಇದ್ವಿ. ನಾವೆಲ್ಲರೂ ಕಲಿತಾನೆ ಬಂದಿದ್ದೀವಿ. ಆ ಕಾನ್ಸೆಪ್ಟಲ್ಲಿನೇ ನಾವೆಲ್ಲರೂ ಕಲ್ತಿದ್ದೀವಿ. ಆದರೆ ಈ ರಾಷ್ಟ್ರೀಯ ಶಿಕ್ಷಣ ಪದ್ಧತಿ ಪ್ರಕಾರ 5, 3, 3+4 ಜಾರಿಗೆ ತರ್ತಾ ಇದೆ. ಈ 5 ಕಾನ್ಸೆಪ್ಟ್ ಏನಿದೆ ಅಂತಂದರೆ 5 ಇಟ್ ಈಸ್ ದ ಪ್ರೀ ಪ್ರೈಮರಿ ಕಾನ್ಸೆಪ್ಟ್. ಪ್ರೀ ಪ್ರೈಮರಿ ಅಂತ ಕರಿತೀರಿ. ನರ್ಸರಿ, LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ 5 ವರ್ಷಗಳ ಪ್ರೀ ಪ್ರೈಮರಿ ಎಜುಕೇಷನನ್ನು ಇದು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಚಟುವಟಿಕೆ ಆಧಾರಿತ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತರ್ತಾ ಇದೆ. ಆಕ್ಟಿವಿಟಿ ಬೇಸ್ಡ್ ಅಂತ ಕರಿತೀರಿ. ಮಗು ನಲಿಯುತ್ತಾ ಕಲಿಬೇಕಾದಂಥ ಅವಶ್ಯಕತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವೆಲ್ಲರೂ ಈ ಮುಂಚೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು, ಶಿಕ್ಷಣ ತಜ್ಞರು ನಾವೆಲ್ಲರೂ ಕೂಡ ಏನು ಮಾಡಿದ್ವಿ, ಸರ್ಕಾರವನ್ನು ದ್ವೇಷಿಸಿದ್ವಿ. ಕಾರಣ ಇಷ್ಟೇ, ವಿದ್ಯಾರ್ಥಿಗಳಿಗೆ ಪುಸ್ತಕದ ಹೊರೆ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ. ಅದನ್ನು ಮನಗೊಂಡಿರ್ತಕ್ಕಂಥ ಗಣವತ್ತ ಕೇಂದ್ರ ಸರ್ಕಾರ ಇದನ್ನು ಮನಗೊಂಡು ವಿದ್ಯಾರ್ಥಿಗಳಿಗೆ ಈ ಪುಸ್ತಕದ ಭಾರವನ್ನು ಕಡಿಮೆ ಮಾಡೋದಕ್ಕೋಸ್ಕರನೇ ಈ ಆಕ್ಟಿವಿಟಿ ಬೇಸ್ಡ್ ಕಾನ್ಸೆಪ್ಟ್ನ ಜಾರಿಗೆ ತರ್ತಾ ಇದ್ದಾರೆ. ಇಲ್ಲಿ ಮಕ್ಕಳು ತುಂಬ ನಲಿಯುತ್ತಾ ಕಲಿತಾರೆ. ಕಲಿ ಅಂತ ಕಲಿತೀರಲ್ಲ, ಆ ಚಟುವಟಿಕೆ ಆಧಾರಿತ ಶಿಕ್ಷಣ. ಇಲ್ಲಿ ಯಾವುದೇ ಹೋಮ್ವರ್ಕ್ ಇರೋಂಗಿಲ್ಲ. ಮಕ್ಕಳಿಗೆ ತುಂಬ ಖುಷಿಯಿಂದ, ತುಂಬ ಹೆಲ್ದಿ ಅಟ್ಮಾಸ್ಫಿಯರಲ್ಲಿ ಕಲಿಯೋದಕ್ಕೆ ವಿದ್ಯಾರ್ಥಿಗಳಿಗೆ ಅಣಿ ಮಾಡ್ತಾ ಇದ್ದಾರೆ. ಇದನ್ನು ಪ್ರೀ ಪ್ರೈಮರಿ ಸ್ಟೇಜ್ ಅಂತ ಕರೀತಾರೆ. ದ ನೆಕ್ಸ್ಟ್ ಸ್ಟೇಜ್ ಈಸ್ ದಟ್ ಪ್ರೈಮರಿ ಸ್ಟೇಜ್ ಅಂತ ಕರೀತಾರೆ. 3, 4 ಮತ್ತು 5ನೇ ತರಗತಿಯನ್ನು ಪ್ರೈಮರಿ ಸ್ಟೇಜ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸಾಮಾಜಿಕ ವಿಜ್ಞಾನ ಮತ್ತು ಗಣಿತವನ್ನು ಇಂಟ್ರಡಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಮಾಜ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಆಮೇಲೆ ಗಣಿತ ಆಗಿರ್ಬೋದು, ಜಸ್ಟ್ ಫಂಡಮೆಂಟಲ್ ಇರ್ತದೆ ಸ್ನೇಹಿತರೆ. ವಿದ್ಯಾರ್ಥಿಗಳಿಗೆ ಆ ವಿಷಯಗಳ ಪರಿಚಯವನ್ನು ಮಾಡಿಸಲಾಗ್ತಾ ಇದೆ 5ನೇ ತರಗತಿವರೆಗೂ. ಈ 5ನೇ ತರಗತಿವರೆಗೆ ಮಾತೃಭಾಷೆ ಕಡ್ಡಾಯ ಅಂತಕ್ಕಂಥ ಕಾನ್ಸೆಪ್ಟು ಜಾರಿಯಾಗಿದೆ. ಈ 2 ದಿನದ ಹಿಂದೆಯೇ ಕೇಂದ್ರ ಸರ್ಕಾರ ಮಾತೃಭಾಷೆ ಕಡ್ಡಾಯ ಅಂತಕ್ಕಂಥ ನೀತಿಯನ್ನು ಜಾರಿಗೆ ತರ್ತಾ ಇದೆ ಸ್ನೇಹಿತರೆ. ಸೊ 5ನೇ ತರಗತಿವರೆಗೂ ಕೂಡ ಮಾತೃಭಾಷೆ ಕಡ್ಡಾಯ. ಇಲ್ಲಿ 5ನೇ ತರಗತಿವರೆಗೆ ಇಂಗ್ಲೀಷ್ ಈಸ್ ಕನ್ಸಿಡರ್ ಓನ್ಲಿ ಲ್ಯಾಂಗ್ವೇಜ್. ಆದರೆ ಮುಂಚೆ ಏನಿತ್ತಪ್ಪ ಅಂತಂದರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ LKGಯಿಂದನೇ ಇಂಗ್ಲೀಷ್ ಶಿಕ್ಷಣ ಜಾರಿಯಲ್ಲಿತ್ತು. ಆದರೆ ಈ ಕೇಂದ್ರ ಸರ್ಕಾರದ ಹೊಸ ನೀತಿ ಏನಂತಂದರೆ ಇಂಗ್ಲೀಷ್ ಈಸ್ ಓನ್ಲಿ ಕನ್ಸಿಡರ್ ಓನ್ಲಿ 1 ಲ್ಯಾಂಗ್ವೇಜ್. ಥರ್ಡ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಆಯಾ ರಾಜ್ಯ ಸರ್ಕಾರಕ್ಕೆ ಅವಕಾಶವನ್ನು ನೀಡಿದೆ ಸ್ನೇಹಿತರೆ. 5ನೇ ತರಗತಿ ಆನ್ವರ್ಸ್ ಏನಾಗಿದೆ, ಥರ್ಡ್ ಲ್ಯಾಂಗ್ವೇಜನ್ನು ಕನ್ಸಿಡರ್ ಮಾಡ್ತಾರೆ. ಶಾಲೆಗಳಲ್ಲಿ ಕಡ್ಡಾಯ ಇಂಗ್ಲೀಷ್ ಶಿಕ್ಷಣಕ್ಕೆ ಸಂಪೂರ್ಣವಾಗಿ ತಿಲಾಂಜನ ಇಡಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಹಂತ ಅಂತಂದರೆ 6, 7 ಮತ್ತು 8ನೇ ಹಂತ. 5, 3 ನೆಕ್ಸ್ಟ್ 3 ಇದು 3ನೇ ಹಂತ ಅಂತಂದರೆ 6, 7 ಮತ್ತು 8ನೇ ಹಂತ ಅಂತ ಹೇಳ್ಬೋದು. ಈ 6, 7, 8ರಲ್ಲಿ ಲಾಜಿಕಲ್ ಕಾನ್ಸೆಪ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಲಾಜಿಕಲ್ ಕಾನ್ಸೆಪ್ಟ್ ಇಟ್ ಮೀನ್ ದ್ಯಾಟ್
ತಾರ್ಕಿಕತೆಗೆ ಸಂಬಂಧಪಟ್ಟಂತೆ ಈ 3, 4, 5ನೇ ತರಗತಿಯಲ್ಲಿ ಆಗಿರ್ತಕ್ಕಂಥ ಇಂಟ್ರಡಕ್ಷರಿ ಪಾರ್ಟಿನ ನೆಕ್ಸ್ಟ್ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಸಿಲೆಬಸ್ನ ಅದೇ ಒಂದು ಕಾನ್ಸೆಪ್ಟಲ್ಲಿ ಫ್ರೇಮ್ ಮಾಡಿದ್ದಾರೆ ಸ್ನೇಹಿತರೆ. 6th ಆನ್ವರ್ಡ್ಸ್ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ. ಕೌಶಲ್ಯ ಆಧಾರಿತ ಸ್ಕಿಲ್ ಬೇಸ್ಡ್ ಕಾನ್ಸೆಪ್ಟ್. ನೀಡ್ ಟು ಅಂಡರ್ಸ್ಟ್ಯಾಂಡ್ ಸ್ಕಿಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. 2014ರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ಆದಾಗ ಸ್ಕಿಲ್ ಇಂಡಿಯಾನ ಜಾರಿಗೆಯನ್ನು ತಂದಿತ್ತು ಸ್ನೇಹಿತರೆ. ಸ್ಕಿಲ್ ಪ್ರತಿಯೊಬ್ಬ ಮನುಷ್ಯನಿಗೂ, ಸ್ಪರ್ಧಾತ್ಮಕ ಜಗತ್ತಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಹಾಗೂ ಸ್ಪರ್ಧಾತ್ಮಕೇತರ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಿಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. Nowadays skill is most important. Because of that, without a skill we can't survive in this world. ಆ ಸ್ಕಿಲ್ ಅನ್ನೋ ವರ್ಡನ್ನು ಸ್ಪೆಲ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, SKILL. ಆ ಸ್ಕಿಲ್ಲಲ್ಲಿ ಎಸ್ ಇಲ್ಲ ಅಂದರೆ ಕಿಲ್ ಆಗಿಬಿಡ್ತೀವಿ. ಆರ್ ಯು ಅಂಡರ್ಸ್ಟ್ಯಾಂಡ್ ದಟ್? ಎಸ್, ಆ ಕಾನ್ಸೆಪ್ಟ್ಗಾಗಿ ಕೇಂದ್ರ ಸರ್ಕಾರ ಸ್ಕಿಲ್ ಬೇಸ್ಡ್ ಕಾನ್ಸೆಪ್ಟನ್ನು ಜಾರಿಗೆ ತರ್ತಾ ಇದೆ. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂತಂದರೆ ಸ್ಕಿಲ್ ಬೇಸ್ಡ್ ಅಂತಂದರೆ ವಿದ್ಯಾರ್ಥಿಗಳಿಗೆ ತಾರ್ಕಿಕವಾಗಿ, ಟೆಕ್ನಿಕಲಿ, ತಾಂತ್ರಿಕವಾಗಿ ಕೆಲವು ಕಾನ್ಸೆಪ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ತಾರ್ಕಿಕವಾಗಿ ಅಂತಂದರೆ ವಿದ್ಯಾರ್ಥಿಗಳಿಗೆ 6ನೇ ತರಗತಿಯಿಂದಲೇ ಕಂಪ್ಯೂಟರ್ ಎಜುಕೇಷನ್ಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಅದರ ಜೊತೆಗೆ ಮೊಬೈಲ್ ಅಪ್ಲಿಕೇಶನ್ ರೆಡಿ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಈ ಕಾನ್ಸೆಪ್ಟ್ ಏನಪ್ಪ ಅಂದರೆ ಮುಂದುವರೆದ ರಾಷ್ಟ್ರಗಳಂತ ಕರಿತೀವಿ. ರಷ್ಯಾ, ಜಪಾನ್, ಇಂಗ್ಲೆಂಡ್, ಅಮೇರಿಕಾ, ಚೀನಾ ಇವೆಲ್ಲ ಮುಂದುವರೆದಂಥ ರಾಷ್ಟ್ರಗಳು. ಈ ಮುಂದುವರೆದ ರಾಷ್ಟ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ 6ನೇ ತರಗತಿಯಿಂದ ಟೆಕ್ನಿಕಲ್ ಕಾನ್ಸೆಪ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದನ್ನು ಪರಿಗಣಿಸಿಕೊಂಡಿರ್ತಕ್ಕಂಥ ಭಾರತ ಸರ್ಕಾರ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯವಾಗಿ ಸ್ಕಿಲ್ ಬೇಸ್ಡ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದರೆ ಈ 1986 ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇದು ಯಾವುದು ಇರಲಿಲ್ಲ ಸ್ನೇಹಿತರೆ. ಅಂಡ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ದ್ಯಾಟ್ 8th, 9th ಆ್ಯಂಡ್ 10th ಅಂತ ಕರಿತೀವಿ. ಈ ದಿಸ್ ಈಸ್ ಕನ್ಸಿಡರ್ ಫೈನಲ್ ಸ್ಟೇಜ್ ಆರ್ ಅ ಲಾಸ್ಟ್ ಸ್ಟೇಜ್ ಅಂತ ಕರಿತೀವಿ. ಫಸ್ಟ್ ಒನ್ ಈಸ್ ದಾಟ್ ಪ್ರೀ ಪ್ರೈಮರಿ, ಸೆಕೆಂಡ್ ಒನ್ ಈಸ್ ದಾಟ್ ಪ್ರೈಮರಿ, ಥರ್ಡ್ ಒನ್ ಈಸ್ ದಾಟ್ ಸೆಕೆಂಡರಿ, ಆ್ಯಂಡ್ 8th, 9th, 10th ಆ್ಯಂಡ್ 8th, 9th, 10th ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್. ಇಟ್ ಈಸ್ ಕನ್ಸಿಡರ್ ಫೈನಲ್ ಸ್ಟೇಜ್ ಆರ್ ಲಾಸ್ಟ್ ಸ್ಟೇಜ್ ಅಂತ ಕರಿತೀವಿ ಅಕಾರ್ಡಿಂಗ್ ಟು ನ್ಯೂ ಎಜುಕೇಷನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ. ಈ ಕಾನ್ಸೆಪ್ಟಲ್ಲಿ ಏನು ಮಾಡ್ತಾ ಇದ್ದಾರೆ, ಇಟ್ ಈಸ್ ಕನ್ಸಿಡರ್ ಬಹು ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅಂತ ಕರಿತೀವಿ. 9th, 10th, 11th, 12th ಇಟ್ಸ್ ನಾಟ್ ಕನ್ಸಿಡರ್ ಕಾಲೇಜ್ ಎಜುಕೇಷನ್. ಇಟ್ ಕಮ್ಸ್ ಟು ಅಂಡರ್ ಸ್ಕೂಲ್ ಎಜುಕೇಷನ್. ಶಾಲಾ ಶಿಕ್ಷಣಕ್ಕೇ ಇದನ್ನು ಅಳವಡಿಸ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿವರೆಗೆ ವಿದ್ಯಾರ್ಥಿಗಳಿಗೆ ಆಳವಾಗಿರ್ತಕ್ಕಂಥ ಜ್ಞಾನದ ಬಗ್ಗೆ, ಹೆಚ್ಚಿನ ವಿಮರ್ಶೆ ಬಗ್ಗೆ, ತಾರ್ಕಿಕತೆ ವಿಷಯಗಳ ಬಗ್ಗೆ, ಆಮೇಲೆ ಆಳವಾಗಿರ್ತಕ್ಕಂಥ ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮೆಂಟಲಿ, ಫಿಸಿಕಲಿ ಆ್ಯಂಡ್ ಇಂಟಲೆಕ್ಚುಲಿ ಅನುಕೂಲ ಆಗೋಂಥ ಅವರ ಮಾನಸಿಕ ವಯಸ್ಸಿಗೆ ಸಂಬಂಧಪಟ್ಟಂತೆ, ಬೌದ್ಧಿಕ ವಯಸ್ಸಿಗೆ ಸಂಬಂಧಪಟ್ಟಂತೆ ಹೆಚ್ಚು ವಿಷಯಗಳನ್ನು ಇಲ್ಲಿ ಸಿಲೆಬಸ್ನ ಫ್ರೇಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅಂತಂದರೆ ವಿಷಯಗಳ ಎಕ್ಸ್ಪ್ಲನೇಷನ್ ಜಾಸ್ತಿ ಇರ್ತದೆ ಸ್ನೇಹಿತರೆ. ನಾವು ಈ ರಾಷ್ಟ್ರೀಯ ಶಿಕ್ಷಣ ನೀತಿ 1986ರಲ್ಲಿ ಕಲಿತಿರ್ತಕ್ಕಂಥ ಕಾನ್ಸೆಪ್ಟ್ ನೋಡ್ಬೇಕಂದ್ರೆ ನಾವು MA ಕಲಿಬೇಕಾಗಿರೋದನ್ನು, MSc ಕಲಿಬೇಕಾಗಿರೋದನ್ನು ವಿದ್ಯಾರ್ಥಿಗಳು 9, 10, 11, 12ನೇ ತರಗತಿಯಲ್ಲಿ ಕಲಿತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ ಸ್ನೇಹಿತರೆ. ಅವರ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥ ವಿಷಯಗಳನ್ನ ಕೊಡ್ತಾ ಇದ್ದಾರೆ. ಸ್ವಂತ ವಿಚಾರ ಮಾಡ್ತಕ್ಕಂಥ ವಿಷಯಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಈ ಕೇಂದ್ರ ಸರ್ಕಾರ ಈ ಹೊಸ ಶಿಕ್ಷಣ ನೀತಿ ಅಡಿಯಲ್ಲಿ ಕೊಡ್ತಾ ಇದೆ. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತಂದರೆ ಸ್ಟ್ರೀಮ್ ಸಿಸ್ಟಮ್ ಅಂತ ಕರಿತೀರಿ, ಅಥವಾ ಸ್ಕಿಪ್ಪಿಂಗ್ ಸಿಸ್ಟಮ್ ಅಂತ ಕರಿತೀರಿ, ಅಥವಾ ಚಾಯ್ಸ್ ಸಿಸ್ಟಮ್ ಅಂತ ಕರಿತೀರಿ. 1986 ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ 10ನೇ ತರಗತಿ ನಂತರ ನಾವು ಪದವಿ ಪೂರ್ವ ಶಿಕ್ಷಣಕ್ಕೆ ಹೋಗ್ತಾ ಇದ್ವಿ, ಅಂದರೆ PUC ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ಚಾಯ್ಸಸ್ಗಳು ಇರ್ತಾ ಇದ್ವಿ ಸ್ನೇಹಿತರೆ. ಚಾಯ್ಸ್ ಇಟ್ ಮೀನ್ ದಾಟ್ ಯಾರೋ ವಿದ್ಯಾರ್ಥಿ ಸೈನ್ಸನ್ನು ಚಾಯ್ಸ್ ಮಾಡ್ಬೋದಿತ್ತು, ಯಾವುದೋ ವಿದ್ಯಾರ್ಥಿ ಆರ್ಟ್ಸನ್ನು ಚಾಯ್ಸ್ ಮಾಡ್ಬೋದಿತ್ತು, ಮತ್ತು ಯಾರೋ ವಿದ್ಯಾರ್ಥಿ ಕಾಮರ್ಸನ್ನು ಚಾಯ್ಸ್ ಮಾಡ್ಬೋದಿತ್ತು. ಆದರೆ ಇಲ್ಲಿ ಕೇಂದ್ರ ಸರ್ಕಾರ ಕೆಲವು ಫ್ಲೆಕ್ಸಿಬಿಲಿಟಿಗಳನ್ನ ಜಾರಿಗೆ ತರ್ತಾ ಇದೆ. ಕೆಲವು ಸಡಿಲಿಕೆಗಳನ್ನ ಈ ಶಿಕ್ಷಣ ನೀತಿಯಲ್ಲಿ ಜಾರಿಗೆ ತರ್ತಾ ಇದೆ. ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿ ಈಗ 9, 10, 11 ಮತ್ತು 12ನೇ ತರಗತಿಯಲ್ಲಿ ಅವನಿಗೆ ಕೆಲವು ವಿಷಯಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದಾರೆ. ಫಾರ್ ಎಕ್ಸಾಂಪಲ್, ಸೈನ್ಸ್ ಇಂಟ್ರೆಸ್ಟ್ ಇದೆ, ಸೈನ್ಸನ್ನು ಚಾಯ್ಸ್ ಮಾಡ್ಕೊಂಡಿದ್ದಾನೆ. ಆದರೆ ಅಲ್ಲಿ ಫಿಸಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಆತನಿಗೆ ಪೊಲಿಟಿಕಲ್ ಸೈನ್ಸ್ ಕಲಿಬೇಕಾಗಿದೆ, ಅಥವಾ ಎಕನಾಮಿಕ್ಸ್ ಏನೋ ಇಂಟ್ರೆಸ್ಟ್ ಇದೆ, ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಈ ಶಿಕ್ಷಣ ನೀತಿಯಲ್ಲಿ. ಹಾಗೆಯೇ ಒಬ್ಬ ಆರ್ಟ್ಸ್ ವಿದ್ಯಾರ್ಥಿ ಸೈನ್ಸಲ್ಲಿ ಕೆಲವು ಬಯಾಲಜಿ ಪಾಠ ತುಂಬ ಇಷ್ಟ ಆಗಿದೆ, ಬಯಾಲಜಿ ಕಲಿಬೇಕಾಗಿದೆ ಅವನಿಗೆ, ಆತನಿಗೂ ಕೂಡ ಆಯ್ಕೆ
ಮಾಡ್ಕೊಳ್ತಕ್ಕಂಥ ಅವಕಾಶ ಈ ಒಂದು ಶಿಕ್ಷಣ ನೀತಿಯಲ್ಲಿದೆ ಸ್ನೇಹಿತರೆ. ಇದು ನಮ್ಮಗಳ ಚಾಯ್ಸ್ ಅಲ್ಲ ಸ್ನೇಹಿತರೆ, ನೆನಪಿರಲಿ. ಕೇಂದ್ರ ಸರ್ಕಾರ ಒಂದು ಕ್ಲಸ್ಟರನ್ನು ಮಾಡಿ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಅಸೆಟ್ಟನ್ನು ಮಾಡಿ ಮಾನದಂಡವನ್ನು ಪರಿಗಣಿಸಿ ಒಂದು ಕಾನ್ಸೆಪ್ಟನ್ನು ಚೂಸ್ ಮಾಡ್ತಾ ಇದೆ, ಕಾಂಬಿನೇಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಶಿಕ್ಷಣ ತಜ್ಞರು ಬುದ್ಧಿಜೀವಿಗಳನ್ನು ಸೇರಿಕೊಂಡು ಆ ಕಾಂಬಿನೇಷನನ್ನು ರೆಡಿ ಮಾಡ್ತಾರೆ. ಆ ಕಾಂಬಿನೇಷನ್ ಅಡಿಯಲ್ಲಿ ಅವರಿಗೆ ಅದ್ರ ಮೂಲಕ ಏನು ಮಾಡ್ತಾ ಇದ್ದಾರೆ, ಚಾಯ್ಸಸ್ಗಳನ್ನ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಆದರೆ 1986ರ ಶಿಕ್ಷಣ ನೀತಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಸಾಕಷ್ಟು ಸಡಿಲಿಕೆಗಳು ವಿದ್ಯಾರ್ಥಿ ಸ್ಟೂಡೆಂಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಗಳಿಗೆ ಹೆಚ್ಚು ಒತ್ತನ್ನು ಕೊಡಲಾಗಿದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಆ್ಯಂಡ್ ಮುಖ್ಯವಾಗಿ ಮತ್ತೊಂದು ಅಂಶ ಅಲ್ಲಿ ಗಮನಿಸಬೇಕಂತಂದರೆ 6ನೇ ತರಗತಿ ಆಧಾರವಾಗಿ ಇಂಟರ್ನ್ಶಿಪ್ ಅಂತ ಕರಿತೀರಿ. 6ನೇ ತರಗತಿಯ ನಂತರ ಇಂಟರ್ನ್ಶಿಪ್ ಕೋರ್ಸ್ಗಳನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಇಂಟರ್ನ್ಶಿಪ್ ಅಂತಂದರೆ ವಿದ್ಯಾರ್ಥಿ ಸಹಪಠ್ಯ ಚಟುವಟಿಕೆಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಈ ಕಾನ್ಸೆಪ್ಟು ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿತ್ತು ಸ್ನೇಹಿತರೆ. ಮುಂಚೆ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಯಾವ ರೀತಿ ಇತ್ತಂದರೆ ವಿದ್ಯಾರ್ಥಿಗಳು ಮುಂಚೆ ಅಕಾಡೆಮಿಕಲಿಗೆ ಸಂಬಂಧಪಟ್ಟಂತೆ ಪಠ್ಯಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಬೆಳಗಿನ ಒಂದು ಅವಧಿನಲ್ಲಿ ಕಲಿತಾ ಇದ್ರು. ಮಧ್ಯಾಹ್ನದ ಅವಧಿನಲ್ಲಿ ತಮಗೆ ತುಂಬ ಇಚ್ಛೆ ಇರ್ತಕ್ಕಂಥ ತುಂಬ ಇಂಟ್ರೆಸ್ಟ್ ಇರ್ತಕ್ಕಂಥ ಸಬ್ಜೆಕ್ಟಲ್ಲಿ ಅವರು ಒಂದು ಕೋರ್ಸನ್ನು ಕಲಿತಾ ಇದ್ರು. ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿ ಹಾಡಿನಲ್ಲಿ ತುಂಬ ಪ್ರವೀಣ್ಯತೆ ಇದ್ದಾನೆ, ಆ ಹಾಡಿಗೆ ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಡೋದು. ವಿದ್ಯಾರ್ಥಿ ಡ್ರಾಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದಾನೆ, ಆ ಡ್ರಾಯಿಂಗ್ಗೆ ಹೆಚ್ಚಿನ ಪ್ರಾವೀಣ್ಯತೆಯನ್ನು ಕೊಡೋದು. ಕರಕುಶಲ ಅಂತ ಕರಿತೀರಿ, ಕ್ರಾಫ್ಟ್ ಅಂತ ಕರಿತೀರಿ, ಕಲೆ ಅಂತ ಕರಿತೀರಿ, ಸಾಹಿತ್ಯ ಅಂತ ಕರಿತೀರಿ, ಸಂಗೀತ ಅಂತ ಕರಿತೀರಿ. ಹೀಗೆ ಪಠ್ಯೇತರ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಳ್ತಕ್ಕಂಥ ಅವಕಾಶ ಇಲ್ಲಿ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿದೆ ಸ್ನೇಹಿತರೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಈ ಇಂಟರ್ನ್ಶಿಪ್ ಕೋರ್ಸ್ ಇಂಟ್ರಡ್ಯೂಸ್ ಮಾಡೋ ಉದ್ದೇಶ ಅಂದರೆ ಡಿಸೈನಿಂಗ್ ಡಿಸ್ಟನಿ, ತನ್ನ ಭವಿಷ್ಯವನ್ನೇ ತಾನೇ ನಿರ್ಮಾಣ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಆ ವಿದ್ಯಾರ್ಥಿಗೆ ಅವಕಾಶ ಕೊಟ್ಟಿದೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಈ ತನ್ನ ಇಂಟ್ರೆಸ್ಟೆಡ್ ಸಬ್ಜೆಕ್ಟಲ್ಲಿ ಆತ ಪ್ರಾವೀಣ್ಯತೆಯನ್ನು ಸಾಧಿಸಿ ಎಕ್ಸ್ಪರ್ಟ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಸ್ಕಿಲ್ ಬೇಸ್ಡ್ ಕಾನ್ಸೆಪ್ಟನ್ನು ಕೊಡ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಹೇಳಬೇಕಂತಂದ್ರೆ ಸ್ನೇಹಿತರೆ, ಈ 9th 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಂತೆ ಸೆಮಿಸ್ಟರ್ ಪದ್ಧತಿಯನ್ನು ಜಾರಿಗೆ ತರ್ತಾ ಇದ್ದಾನೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೆಲ್ಲರೂ ಸೆಮಿಸ್ಟರ್ ಪದ್ಧತಿಯಲ್ಲಿ ಕಲ್ತಿದ್ದೀವಿ. ಆದರೆ ಆ ಸೆಮಿಸ್ಟರ್ ಪದ್ಧತಿಗೂ ಈ ಸೆಮಿಸ್ಟರ್ ಪದ್ಧತಿಗೂ ಸಾಕಷ್ಟು ವ್ಯತ್ಯಾಸಗಳಿದಾವೆ ಸ್ನೇಹಿತರೆ. ಯಾವ ರೀತಿ ವ್ಯತ್ಯಾಸಗಳಿದಾವೆ ಅಂತಂದರೆ ಗಮನಿಸಬೇಕು ಸ್ನೇಹಿತರೆ. ಇಲ್ಲಿ ಮುಂಚೆ ನಮಗೆ ಫಸ್ಟ್ ಸೆಮಿಸ್ಟರಲ್ಲಿ ನನ್ನ ಸ್ನೇಹಿತ ಯಾರೋ ಒಬ್ಬ ಶರಣು ಸರು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಸೆಕೆಂಡ್ ಸೆಮಿಸ್ಟರಲ್ಲಿ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ವಿ ಆರ್ ಫಸ್ಟ್ ಕನ್ಸಿಡರ್ ಆಗೋದೇಳು ಸೆಕೆಂಡ್ ಸೆಮಿಸ್ಟರ್ ಫೈನಲಲ್ಲಿ ಯಾರು ಮಾರ್ಕ್ಸ್ ಬಂದಿದ್ದಾರೋ ಅವರನ್ನು ಮಾತ್ರ ಕನ್ಸಿಡರ್ ಮಾಡ್ತಿದ್ರು 1980 ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ. ಆದರೆ ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತಂದರೆ 2020ರ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ ಮೊದಲನೇ ಸೆಮಿಸ್ಟರ್ ಅಂಕಗಳನ್ನು, ಎರಡನೇ ಸೆಮಿಸ್ಟರ್ ಅಂಕಗಳನ್ನು ತುಲನಾತ್ಮಕವಾಗಿ ಪರಿಗಣಿಸಿ ಆಧಾರದ ಮೇಲೆ ನಿಮ್ಮ ಪ್ರೋಗ್ರೆಸ್ ಕಾರ್ಡ್ ರೆಡಿ ಮಾಡ್ತಾರೆ, ನಿಮ್ಮ ರಿಸಲ್ಟನ್ನು ರೆಡಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಸೆಮಿಸ್ಟರ್ ಕಡಿಮೆ ಮಾರ್ಕ್ಸ್ ಬಂತು, ಸೆಕೆಂಡ್ ಸೆಮಿಸ್ಟರ್ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂದರೆ ಯು ಆರ್ ನಾಟ್ ಕನ್ಸಿಡರ್ ರ್ಯಾಂಕ್. ಫಸ್ಟ್ ಸೆಮಿಸ್ಟರಲ್ಲೂ ಒಳ್ಳೆ ಮಾರ್ಕ್ಸ್ ಬರಬೇಕಾಗಿದೆ, ಸೆಕೆಂಡ್ ಸೆಮಿಸ್ಟರಲ್ಲೂ ಒಳ್ಳೆ ಮಾರ್ಕ್ಸ್ ಬರಬೇಕಾಗಿದೆ. ಎರಡೂ ಸೆಮಿಸ್ಟರ್ಗಳನ್ನು ಪರಿಗಣಿಸಿ ನಿಮ್ಮ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ ಸ್ನೇಹಿತರೆ. ದಿಸ್ ಈಸ್ ಒನ್ ನ್ಯೂ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಮುಂದುವರೆದು ಇನ್ನೊಂದು ಹೊಸ ಕಾನ್ಸೆಪ್ಟನ್ನು ಏನು ಇಂಟ್ರಡ್ಯೂಸ್ ಮಾಡ್ತಾರೆ ಅಂದರೆ 360 ಡಿಗ್ರಿ ರಿಪೋರ್ಟ್ ಕಾರ್ಡ್ ಅಂತ ಕರೀತಾರೆ ಅದನ್ನು. ಇದೆಲ್ಲರೂ ತಾವು ಕೇಳಿರ್ಬೇಕು ಸ್ನೇಹಿತರೆ, ಹೊಸಾದನೆ ಅಂತ ಹೇಳ್ಬೋದು. ನೂತನವಾಗಿ 360 ಡಿಗ್ರಿ ರಿಪೋರ್ಟ್ ಕಾರ್ಡ್ ಅಂತ ಕರೀತಾರೆ. ಹೇಗೆಂದರೆ ವಿದ್ಯಾರ್ಥಿಯನ್ನು ಸಂಪೂರ್ಣವಾಗಿ 360 ಡಿಗ್ರಿನಲ್ಲಿ ಸಂಪೂರ್ಣವಾಗಿ ಇದನ್ನು ಪರಿಗಣಿಸಲಾಗ್ತದೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲು, ವಿದ್ಯಾರ್ಥಿಯ ಬಿಹೇವಿಯರ್ ಹೇಗಿದೆ, ಮೆಂಟಲ್ ಆಕ್ಚುವಲ್ ಹೇಗಿದೆ, ಆಮೇಲೆ ಅವನ ಇಂಟೆಲೆಕ್ಚುವಲ್ ಹೇಗಿದೆ, ವಿದ್ಯಾರ್ಥಿಗಳ ಜೊತೆಗೆ ಹೇಗಿದ್ದಾನೆ, ಸಹಪಾಠಿಗಳ ಜೊತೆಗೆ ಹೇಗಿದ್ದಾನೆ, ಶಿಕ್ಷಕರ ಜೊತೆಗೆ ಹೇಗಿದ್ದಾನೆ, ಮನೆಯಲ್ಲಿ ಹೇಗಿದ್ದಾನೆ, ತನ್ನ ವೈಯಕ್ತಿಕವಾಗಿ ಹೇಗಿದ್ದಾನೆ, ಓವರಾಲ್ ಆಗಿ ಕೇಸ್ ಸ್ಟಡಿ ಮಾಡಿ ಅವರನ್ನು ಪರಿಗಣಿಸಿ ಅಲ್ಲಿ ಅಂಕಗಳನ್ನು ನಿರ್ಧರಿಸಲಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿ ತನ್ನ ಬಿಹೇವಿಯರ್ನ ತಾನೇ ಪರಿಗಣಿಸಿಕೊಂಡು ತಾನೇ ಸೆಲ್ಫ್ ಅಸೆಸ್ಮೆಂಟ್ ಅಂತ ಕರಿತಿರೋದನ್ನು ಇಂಗ್ಲೀಷಲ್ಲಿ. ಸೆಲ್ಫ್ ಅಸೆಸ್ಮೆಂಟ್, ತನ್ನನ್ನೇ ತಾನು ಓನ್ ಸೆಲ್ಫ್ ತನ್ನನ್ನೇ ತಾನೇನು ಮಾಡ್ಬೋದು, ಅವನು ಪರಿಗಣಿಸಿ ತನ್ನ ತುಲನಾತ್ಮಕವಾಗಿ ಮೌಲ್ಯಮಾಪನ ಮಾಡಿಕೊಂಡು ಅಂಕಗಳನ್ನ ನಿರ್ಧರಿಸೋದು. ಸಹಪಾಠಿಗಳು ಆ ವಿದ್ಯಾರ್ಥಿಯನ್ನು ಗಮನಿಸಿ ಆತನಿಗೆ ಅಂಕಗಳನ್ನು ಕೊಡೋದು, ಶಿಕ್ಷಕರು ಆ ವಿದ್ಯಾರ್ಥಿಯನ್ನು ಗಮನಿಸಿ ಅಂಕಗಳನ್ನು ಕೊಡ್ತಕ್ಕಂಥ. ಸೊ ಇದನ್ನೇನಂತ ಕರಿತೀವಿ, 360 ಡಿಗ್ರಿ ರಿಪೋರ್ಟ್ ಕಾರ್ಡ್ ಅಂತ ಕರಿತೀರಿ. ಇದು ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ ಸ್ನೇಹಿತರೆ. ಈ ಮೂಲಕ ವಿದ್ಯಾರ್ಥಿಗಳನ್ನ ಯಾವ ಕಾರಣಕ್ಕಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಐ ಹೋಪ್ ಯು ಆಲ್ ಪೀಪಲ್ ನೋಟಿಸ್ ದ ಒನ್ ಕನ್ನಡ ಮೂವಿ ಫಸ್ಟ್ ರ್ಯಾಂಕ್ ರಾಜು. ಅಫ್ಕೋರ್ಸ್ ನಾನು ಫಸ್ಟ್ ರ್ಯಾಂಕ್ ರಾಜು ಬಗ್ಗೆ ನಿಮಗೆ ಫಿಲ್ಮ್ನ ತೋರಿಸ್ತಾ ಇಲ್ಲ, ನೆನಪಿರಲಿ ಸ್ನೇಹಿತರೆ. ಆ ಪಿಕ್ಚರ್ನ ಒಂದ್ಸಲ ನೋಡಿ, ಆ ಚಿತ್ರ ಒಂದ್ಸಲ ನೋಡಿ ಸ್ನೇಹಿತರೆ. ಹಿ ಈಸ್ ಕನ್ಸಿಡರ್ ಓನ್ಲಿ ಬುಕ್ಕಿಸ್ಟ್.
ಭಾಳ ಅದ್ಭುತವಾಗಿರ್ತಕ್ಕಂಥ ಚಿತ್ರ. ಬರೀ ಬುಕ್ಕಿಸ್ಟ್ ಇರ್ತಾನೆ ಆತ ವಿದ್ಯಾರ್ಥಿ. ಆ ವಿದ್ಯಾರ್ಥಿಯೇ ನಮಗೆ ತುಂಬ ಒಳ್ಳೆಯ ಒಂದು ಮಾರಲ್ ಕೊಟ್ಟಿರ್ತಕ್ಕಂಥ ಚಿತ್ರ ಅಂತ ಹೇಳ್ಬೋದು. ಆ ಬುಕ್ಕಿಸ್ಟ್ ವಿದ್ಯಾರ್ಥಿ ಹೊರಗಿನ ಜಗತ್ತಿನ ಜೊತೆಗೆ ಬದುಕತಕ್ಕಂಥ ರೀತಿ ಭಾಳಷ್ಟು ವ್ಯತ್ಯಾಸಗಳಿರ್ತಾವೆ ಸ್ನೇಹಿತರೆ. ನೀವು ಆ ಚಿತ್ರನ ನೋಡಿದಾಗ ನಿಮಗೆ ಸ್ವಲ್ಪ ಐಡಿಯಾ ಬರ್ಬೋದು ಸ್ನೇಹಿತರೆ. ಅದರಲ್ಲಿ ಸೇಮ್ ವೇ ಒಬ್ಬ ವಿದ್ಯಾರ್ಥಿ ಸಂಘಜೀವಿಯಾಗಿರಬೇಕು, ಸಮಾಜ ಜೀವಿಯಾಗಿರಬೇಕು, ಸಮಾಜದಲ್ಲಿ ಬದುಕಬೇಕಾಗಿದೆ. ಮ್ಯಾನ್ ಈಸ್ ಅ ಸೋಷಿಯಲ್ ಅನಿಮಲ್ ಅಂತ ಕರೀತಾರೆ ಅರಿಸ್ಟಾಟಲ್. ರಾಜ್ಯಶಾಸ್ತ್ರದ ಪಿತಾಮಹ, ನಡೆದಾಡುವ ವಿಶ್ವವಿದ್ಯಾನಿಲಯ ಅಂತ ಕರೀತಾರೆ ಅವರನ್ನು. ಪ್ರಶ್ನೆ ಬಂದಿದೆ ಸ್ನೇಹಿತರೆ ಸಾಕಷ್ಟು ಸಾರಿ. ಅರಿಸ್ಟಾಟಲ್ ಅಂದರೆ ಮ್ಯಾನ್ ಈಸ್ ಅ ಸೋಷಿಯಲ್ ಅನಿಮಲ್ ಅಂತ ಕರೀತಾರೆ. ಆತ ಹೇಳಿದ್ದಿಷ್ಟೇ, ಮನುಷ್ಯ ಸಮಾಜ ಜೀವಿ ಆಗಬೇಕಾಗಿದೆ, ಸಂಘ ಜೀವಿ ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ಆತನ ಸಂಪೂರ್ಣವಾಗಿರ್ತಕ್ಕಂಥ ವೈಜ್ಞಾನಿಕ ಒಂದು ಬೇಸ್ನಡಿಯಲ್ಲಿ ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಈ 360 ಡಿಗ್ರಿ ರಿಪೋರ್ಟ್ ಕಾರ್ಡನ್ನು ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ಮೊದಲು ಇದಾದ ನಂತರ 9th 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆದ ನಂತರ ಕಾಲೇಜ್ ಶಿಕ್ಷಣಕ್ಕೆ ಬಂದಿದ್ದೆ. ಆದರೆ ನೆಕ್ಸ್ಟ್ ಕಾಲೇಜ್ ಶಿಕ್ಷಣ ಅಂತ ಬರ್ತಾ ಇದೆ ಸ್ನೇಹಿತರೆ. ಮೊದಲೇ ಹೇಳಿದ್ದೀನಿ, 9th 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಟ್ ಈಸ್ ನಾಟ್ ಕನ್ಸಿಡರ್ ಕಾಲೇಜ್ ಎಜುಕೇಷನ್, ಇಟ್ ಈಸ್ ಕನ್ಸಿಡರ್ ಸ್ಕೂಲ್ ಎಜುಕೇಷನ್. ಇದು ಪ್ರಶ್ನೆ ಬರ್ಬೋದಂಥ ಸಾಧ್ಯತೆಗಳಿರುತ್ತೆ. ಕಾರಣ ಮತ್ತು ಹೇಳಿಕೆಗಳಂತೆಲ್ಲ ಬರ್ಬೋದು ಸ್ನೇಹಿತರೆ. ಇಟ್ ಇಸ್ ಕನ್ಸಿಡರ್ ಸ್ಕೂಲ್ ಎಜುಕೇಷನ್. ನೆಕ್ಸ್ಟ್ ಕಾಲೇಜ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಬಂದಿದ್ದೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಇಂಟಿಗ್ರೇಟೆಡ್ ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. 6ನೇ ತರಗತಿಯಲ್ಲಿ ಇಂಟರ್ನ್ಶಿಪ್ಪು, ಆಮೇಲೆ ಇಲ್ಲಿ ಪಿ ಯು ಸಿ ನಂತರ ಪದವಿ ಶಿಕ್ಷಣದಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ಗಳನ್ನು 4 ವರ್ಷಗಳ ಇಂಟಿಗ್ರೇಟೆಡ್ ಕೋರ್ಸ್ಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಆದರೆ ಒಂದು ಅಂಶವನ್ನು ಗಮನಿಸಬೇಕು ಸ್ನೇಹಿತರೆ, ಇಲ್ಲಿ ವಿದ್ಯಾರ್ಥಿ ಬೋರ್ಡ್ ಎಕ್ಸಾಮನ್ನು ತನಗೆ ಇಚ್ಛೆ ಬಂದಿರತಕ್ಕಂಥ ಭಾಷೆಯಲ್ಲಿ ಬರೀತಕ್ಕಂಥ ಅವಕಾಶ, ತನಗೆ ಇಚ್ಛೆ ಪಟ್ಟಿರ್ತಕ್ಕಂಥ ಭಾಷೆಯಲ್ಲಿ ಬರೀತಕ್ಕಂಥ ಸಡಿಲಿಕೆಯನ್ನು ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಪ್ರಕಾರ. ಈ ಇಂಟಲೆಕ್ಚುಯಲ್ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ, ಇಂಟಲೆಕ್ಚುಯಲ್ ಕೋರ್ಸ್ಗೆ ಸಂಬಂಧಪಟ್ಟಂತೆ ಹೇಳೋದಾದರೆ 4 ವರ್ಷಗಳ ಶಿಕ್ಷಣವನ್ನು ಪಡಿಬೇಕಾಗುತ್ತೆ. ಇಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲೆಂದು ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಕೆಲವು ಬದಲಾವಣೆಗಳನ್ನ ತಂದಿದೆ ಸ್ನೇಹಿತರೆ. ಮುಂಚೆ ನೀವೆಲ್ಲರೂ ಡಿಗ್ರಿ ಮಾಡಬೇಕಾದ್ರೆ ಫಸ್ಟ್ ಇಯರ್ ಏನೋ ನೀವು BA BSc BCom BCA ಯಾವುದೇ ಒಂದು ಕೋರ್ಸಿಗೆ ಹೋದರೆ ಫಸ್ಟ್ ಇಯರ್ ಜಾಯ್ನ್ ಹಾಕಿರಿ, ಸೆಕೆಂಡ್ ಇಯರ್ಗೆ ಏನೋ ಜಾಬ್ಗೆ ಬಂದರೆ ನೀವು ಜಾಬ್ಗೆ ಹೋಗ್ಬಿಟ್ರೆ ಫಸ್ಟ್ ಇಯರ್ನ ಕನ್ಸಿಡರ್ ಮಾಡಲ್ಲ. ಮತ್ತು ನೀವೇನಾದರೂ ಕೋರ್ಸ್ ಮಾಡಬೇಕಿತ್ತಂದರೆ ಅಗೇನ್ ಫಸ್ಟ್ ಇಯರಿಂದನೇ ಮಾಡ್ತಿದ್ರಿ. ಅಥವಾ ಸೆಕೆಂಡ್ ಇಯರಲ್ಲಿ ನೀವು ಜಾಯ್ನ್ ಆಗಿರ್ತೀರಿ, ಅಥವಾ ನಿಮ್ಮ ಮ್ಯಾರೇಜ್ ಆಗುತ್ತೆ, ಏನೋ ಆಗುತ್ತೆ, ಸಮ್ಹಾವ್ ಐ ಆಮ್ ಫೀಲಿಂಗ್ ದ್ಯಾಟ್ ನಿಮ್ಮ ಮ್ಯಾರೇಜ್ ಆಗುತ್ತೆ, ಅವಾಗ ಎಕ್ಸಾಮ್ ಡ್ರಾಪ್ಔಟ್ ಆಗುತ್ತೆ. ನೆಕ್ಸ್ಟ್ ಬರೀಬೇಕಂದ್ರೆ ನೀವು ಸೆಕೆಂಡ್ ಇಯರನ್ನೇ ಮಾಡ್ತೀರಿ. ಆದರೆ ಇಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲ. ಇಲ್ಲಿ ಡ್ರಾಪ್ಔಟ್ ಸಿಸ್ಟಮನ್ನು ಜಾರಿಗೆ ತರ್ತಾ ಇದ್ದಾನೆ ಈ ಹೊಸ ಶಿಕ್ಷಣ ನೀತಿ ಪ್ರಕಾರ. ಫಸ್ಟ್ ಇಯರ್ ನೀವೇನಾದರೂ ಕಲಿತು ಡ್ರಾಪ್ಔಟ್ ಆದರೆ ಇದನ್ನು ಕನ್ಸಿಡರ್ ಸರ್ಟಿಫಿಕೇಟ್ ಕೋರ್ಸ್. ಎಸ್, ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾನೆ, ನೀವು ಫಸ್ಟ್ ಇಯರ್ ಕನ್ಸಿಡರ್ ಮಾಡಿದ್ದೀರಿ ಅಂತ. ಆ್ಯಂಡ್ ಇನ್ ಕೇಸ್ ಸೆಕೆಂಡ್ ಇಯರ್ ನೀವು ಕಲಿತು ಡ್ರಾಪ್ಔಟ್ ಆದರೆ ಅದನ್ನು ಇಟ್ ಈಸ್ ಕನ್ಸಿಡರ್ ಡಿಪ್ಲೊಮಾ ಕೋರ್ಸ್ ಅಂತೇಳಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾನೆ. ನೀವು ಸೆಕೆಂಡ್ ಇಯರ್ ಮುಗಿಸಿದಿರಿ, ನೀವು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಬಿಟ್ಟು ತಿರ್ಗಾ ಬಂದರೂ ಕೂಡ ನೀವು ಜಾಯ್ನ್ ಆದರೆ ನೀವು ಥರ್ಡ್ ಇಯರಿಗೆ ಜಾಯ್ನ್ ಆಗ್ತೀರಿ ಹೊರತು ಫಸ್ಟ್ ಇಯರಿಂದ ಜಾಯ್ನ್ ಆಗಲ್ಲ. ನೆನಪಿರಲಿ ಸ್ನೇಹಿತರೆ. ಇನ್ ಕೇಸ್ ಥರ್ಡ್ ಇಯರ್ನ ನೀವು ಕನ್ಸಿಡರ್ ಮಾಡಿ ಮುಗಿಸಿ ನೆಕ್ಸ್ಟ್ ಹೋದರೆ ನಿಮಗೆ ಇಟ್ ಈಸ್ ಕನ್ಸಿಡರ್ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತಾನೆ. ಫಸ್ಟ್ ಇಯರ್ ಕಂಪ್ಲೀಟ್ ಮಾಡಿದ್ರೆ ಡಿಪ್ಲೊಮಾ ಕೋರ್ಸು, ಸೆಕೆಂಡ್ ಇಯರ್ ಕನ್ಸಿಡರ್ ಮಾಡಿದ್ರೆ ಫಸ್ಟ್ ಇಯರ್ ಕನ್ಸಿಡರ್ ಮಾಡಿದ್ರೆ ಸರ್ಟಿಫಿಕೇಟ್ ಕೋರ್ಸು, ಸೆಕೆಂಡ್ ಇಯರ್ ಕನ್ಸಿಡರ್ ಮಾಡಿದ್ರೆ ಡಿಪ್ಲೊಮಾ ಕೋರ್ಸು, ಥರ್ಡ್ ಇಯರ್ ಕಂಪ್ಲೀಟ್ ಮಾಡಿದರೆ ಡಿಗ್ರಿ ಅಂತ ಕರೀತಾರೆ. ಆ್ಯಂಡ್ ದ ಸೇಮ್ ವೇ ಸಕ್ಸಸ್ಫುಲ್ 4 ಇಯರ್ಸ್ ನೀವೇನಾದರೂ ಕಂಪ್ಲೀಟ್ ಮಾಡಿದರೆ 4 ಇಯರ್ಸ್ ನೀವೇನಾದರೂ ಕಂಪ್ಲೀಟ್ ಮಾಡಿದರೆ ಸ್ನೇಹಿತರೆ ಇಟ್ ಈಸ್ ಕನ್ಸಿಡರ್ ಮಾಸ್ಟರ್ ಡಿಗ್ರಿ. ಎಸ್, ದಿಸ್ ಈಸ್ ದ ಡ್ರಾಪ್ಔಟ್ ಸಿಸ್ಟಮ್. ಇಲ್ಲಿ ಏನು ಮಾಡಿದ್ದಾನೆ, ಫ್ಲೆಕ್ಸಿಬಿಲಿಟಿಗಳನ್ನ ಕೊಟ್ಟಿದ್ದಾನೆ. ಮಲ್ಟಿಪಲ್ ಎಕ್ಸಿಸ್ಟ್ ಆ್ಯಂಡ್ ಮಲ್ಟಿಪಲ್ ಎಂಟ್ರೆನ್ಸ್ ಅಂತ ಕೊಟ್ಟಿದ್ದಾನೆ. ಮಲ್ಟಿಪಲ್ ಎಂಟ್ರೆನ್ಸ್ ಆ್ಯಂಡ್ ಮಲ್ಟಿಪಲ್ ಎಕ್ಸಿಸ್ಟ್ ಅಂದರೆ ನೀವು ಎಷ್ಟು ಸಾರಿ ಬೇಕಾದರೂ ಹೋಗ್ಬೋದು, ಎಷ್ಟು ಸಾರಿ ಬೇಕಾದರೂ ಒಳಗಡೆ ಬರ್ಬೋದು ಸ್ನೇಹಿತರೆ. ಆ್ಯಂಡ್ ದ ಸೇಮ್ ವೇ ನೆಕ್ಸ್ಟ್ ನೋಡ್ಬೇಕಂತಂದರೆ ನೀವು ಜಾಬ್ ಓರಿಯೆಂಟೆಡ್ ಕಾನ್ಸೆಪ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. 3 ವರ್ಷಗಳವರೆಗೆ ಡಿಗ್ರಿನ ಮುಗಿಸಿ 2 ವರ್ಷದವರೆಗೆ ಮಾಸ್ಟರ್ ಡಿಗ್ರಿ ಮಾಡಿದರೆ ಯು ಆರ್ ಎಲಿಜಿಬಲ್ ಫಾರ್ ದ ಜಾಬ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. 3 ವರ್ಷಗಳವರೆಗೆ ಡಿಗ್ರಿ, 2 ವರ್ಷಗಳವರೆಗೆ ಮಾಸ್ಟರ್ ಡಿಗ್ರಿ ಮಾಡಿದರೆ ಇಟ್ ಈಸ್ ಕನ್ಸಿಡರ್ ಜಾಬ್. ಮಾಸ್ಟರ್ ಡಿಗ್ರಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ PhDಗೆ ಸಂಬಂಧಪಟ್ಟಂತೆ ಅಥವಾ ಸ್ನಾತಕೋತ್ತರ ಯಾವುದಾದ್ರೂ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀರಾ ಅಂತಂದರೆ ಆಫ್ಟರ್ ದ ಡಿಗ್ರಿ ಮಾಸ್ಟರ್ ಕೋರ್ಸ್ ಆದಮೇಲೆ ಮಾಸ್ಟರ್ ಕೋರ್ಸ್ ನೆನಪಿರಲಿ ಸ್ನೇಹಿತರೆ, ಆಫ್ಟರ್ ದ ಡಿಗ್ರಿ MPhil ಅಂತ ಮಾಡ್ತಿದ್ವಿ ನಾವು. ಆ MPhilಕ್ಕೆ ಅವಕಾಶ ಕೊಟ್ಟಿಲ್ಲ ಸ್ನೇಹಿತರೆ. ಈ 2020ರಲ್ಲಿ 2 ದಿನಗಳ ಹಿಂದೆ MPhilನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ನೆಕ್ಸ್ಟ್ PhDನ ಕನ್ಸಿಡರ್ ಮಾಡ್ತಾ ಇದ್ದಾನೆ. ಈ PhDಗೆ ಸಂಬಂಧಪಟ್ಟಂತೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಹೇಳ್ತಾ ಇದೆ ಅಂತಂದರೆ ಫಸ್ಟ್ 4 ಇಯರ್ ನಿಮ್ಮದು ಡಿಗ್ರಿ ಮುಗಿದಿರಬೇಕು.
ಫಸ್ಟ್ 4 ಇಯರ್ ಏನು ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಹೇಳ್ತಾ ಇದ್ದೀವಿ, ಆ ಫಸ್ಟ್ 4 ಇಯರ್ ಡಿಗ್ರಿ ಮುಗಿಸಿದ ಆದಮೇಲೆ 1 ವರ್ಷದ ಮಾಸ್ಟರ್ ಕೋರ್ಸನ್ನು, ಬಿಕಾಸ್ ಎಂಟ್ರೆನ್ಸ್ PhDಗೆ ಎಂಟ್ರೆನ್ಸ್ ಕೊಡೋದಕ್ಕೆ ಮಾಸ್ಟರ್ ಕೋರ್ಸ್ ಅಂತ ಕನ್ಸಿಡರ್ ಮಾಡಿದ್ದಾನೆ. ಮಾಸ್ಟರ್ ಕೋರ್ಸ್ ಆದಮೇಲೆ 4 ವರ್ಷಗಳವರೆಗೆ ರಿಸರ್ಚ್ PhD ರಿಸರ್ಚ್ ಓರಿಯೆಂಟೆಡ್ ಕಾನ್ಸೆಪ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಅದನ್ನು ಸಂಶೋಧನಾ ವಿದ್ಯಾರ್ಥಿ ಅಂತ ನಿಮ್ಮನ್ನು ಕನ್ಸಿಡರ್ ಮಾಡ್ತಾನೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂತಂದರೆ ರಿಸರ್ಚ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ರಿಸರ್ಚ್ ಸೆಂಟರ್ ಅಂತ ಒಂದು ಹೊಸ ಸಂಸ್ಥೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಕೇಂದ್ರ ಸರ್ಕಾರ. ಈ ನ್ಯಾಷನಲ್ ರಿಸರ್ಚ್ ಇಂಟ್ರೊಡ್ಯೂಸ್ ಪ್ರಕಾರ ಮುಂಚೆ ಏನಿತ್ತಪ್ಪ ಅಂತಂದರೆ ಮುಂದುವರೆದ ರಾಷ್ಟ್ರಗಳಲ್ಲಿ ಅಮೆರಿಕ, ಜಪಾನ್ ಮತ್ತು ರಷ್ಯಾಗಳಲ್ಲಿ ಸೈನ್ಸ್ ಅಥವಾ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ರಿಸರ್ಚ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫಂಡಿಂಗ್ ಮಾಡ್ತಾಯಿದ್ರು. ಅದೇ ಕಾನ್ಸೆಪ್ಟನ್ನು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಈ ನಾಟ್ ಓನ್ಲಿ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ಎವ್ರಿ ಸ್ಟೂಡೆಂಟ್ಸ್, ಈ ಕೋರ್ಸ್ ಅಂಡರಲ್ಲಿ ಬರ್ತಕ್ಕಂಥ ಕಲೆ, ವಿಜ್ಞಾನ, ಯಾವುದೇ ಕೋರ್ಸ್ ಆಗಿರ್ಬೋದು, ಎನಿ ಕೈಂಡ್ ಆಫ್ PhD ಕೋರ್ಸ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ರಿಸರ್ಚ್ ಫಂಡಿಂಗ್ ಮೂಲಕ ಆ ವಿದ್ಯಾರ್ಥಿಗಳಿಗೆ ರಿಸರ್ಚ್ಗೆ ಅನುಕೂಲ ಆಗಲ್ಲ ಅಂಥೇಳಿ ಫಂಡಿಂಗನ್ನು ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟನ್ನ ತಂದಿದ್ದಾನೆ. ಅಷ್ಟೇ ಅಲ್ಲದೆ ಹೊಸ ಮತ್ತೊಂದು ನೀತಿ ಏನಂತಂದರೆ IIT, ನೀವೆಲ್ಲ ಕೇಳಿರೋ ಹಾಗೆ ತಾಂತ್ರಿಕತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲೆಂದು IITಗಳನ್ನ ಸ್ಥಾಪನೆ ಮಾಡಿದ್ದಾನೆ. ಈ IITಗೆ ಸಂಬಂಧಪಟ್ಟಂತೆ ಅಲ್ಲೆಲ್ಲೂ ಕೂಡ ಕಲೆ, ಸಾಹಿತ್ಯದ ವಿಚಾರಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿರಲಿಲ್ಲ. ಆದರೆ ಈಗ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿಮಿತಕ್ಕೆ ಅನುಕೂಲ ಆಗಲೆಂದು, ಅವರ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳಬಾರದೆಂಬ ಕಾರಣಕ್ಕಾಗಿ IITನಲ್ಲೂ ಕೂಡ ಕಲೆ, ಸಾಹಿತ್ಯ ಹಾಗೂ ಇನ್ನಿತರ ಪಠ್ಯೇತರ ಚಟುವಟಿಕೆಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಕಾರಣ ಇಷ್ಟೇ, ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ, ಆತನ ಪರ್ಸ್ನಾಲಿಟಿ ವ್ಯಕ್ತಿತ್ವ ವಿಕಾಸಕ್ಕೆ ಅನುಕೂಲ ಆಗಲೆಂಬ ಕಾರಣಕ್ಕಾಗಿ ಆತನಿಗೆ IITನಲ್ಲೂ ಕೂಡ ಈ ಹೊಸ ಒಂದು ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ದೇಶಾದ್ಯಂತ ಯಾವುದೇ ಕಾಲೇಜ್ ಇರಲಿ, ಯಾವುದೇ ಕಾಲೇಜಲ್ಲೂ ಕೂಡ ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಲೆಂದು ಸಂಗೀತ, ಸಾಹಿತ್ಯ, ಕಲೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಚಾಯ್ಸಸ್ ಆಗಿ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಮಾಸ್ಟರ್ ಡಿಗ್ರಿ ಆಗಿರ್ಬೋದು, PhDನಲ್ಲಿ ಆಗಿರ್ಬೋದು, ಪಠ್ಯೇತರ ಚಟುವಟಿಕೆಗಳು ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಮೈ ಡಿಯರ್ ಫ್ರೆಂಡ್ಸ್, ಬಹಳ ಮುಖ್ಯವಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ನಮಗೆ ಅನುಕೂಲ ಆಗೋದಾದರೆ ಆಲ್ ಓವರ್ ಇಂಡಿಯಾ ಒನ್ ಇಂಡಿಯಾ ಒನ್ ಫೀಸ್ ಅನ್ನೋ ಕಾನ್ಸೆಪ್ಟನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಹೊರತಾ ಇದೆ. ಒನ್ ಇಂಡಿಯಾ ಒನ್ ಫೀಸ್ ಅನ್ನೋ ಒಂದು ನೀತಿಯನ್ನು ಜಾರಿಗೆ ತರ್ತಾ ಇದೆ. ಸ್ನೇಹಿತರೆ, ನೀವೆಲ್ಲ ಗಮನಿಸಬಹುದು, ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ತಮ್ಮ ಒಂದು ಪ್ರತಿಷ್ಠೆಗಾಗಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಫೀಸ್ಗಳನ್ನು ಪಾಲಕರಿಂದ ವಸೂಲಿ ಮಾಡಿದ್ದನ್ನು ನೋಡಿದ್ದೀವಿ, ಕೇಳಿದ್ದೀವಿ, ನಮ್ಮೆಲ್ಲ ಗಮನಕ್ಕೆ ಬಂದಿದೆ ಸ್ನೇಹಿತರೆ. ಆ ಒಂದು ಫೀಸ್ ಹಾವಳಿಯನ್ನು ತಪ್ಪಿಸುವುದಕ್ಕಾಗಿ, ಫೀಸ್ ಮಾಫಿಯಾನ ಕಡಿಮೆ ಮಾಡೋದಕ್ಕೋಸ್ಕರನೇ ಭಾರತದಾದ್ಯಂತ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದೇ ಒಂದು ರೀತಿಯಾಗಿರ್ತಕ್ಕಂಥ ಏಕಮಾನದಂಡವಾಗಿರ್ತಕ್ಕಂಥ ಫೀಸನ್ನು ಜಾರಿಗೆ ತರ್ತಾ ಇದೆ. ಇದು ಸ್ವಾಗತಾರ್ಹ ಅಂತ ಹೇಳ್ಬೋದು. ಬಹಳ ಮುಖ್ಯವಾಗಿ ನಮ್ಮ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ರೈತಾಪಿ ವರ್ಗದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತಾ ಇದೆ ಸ್ನೇಹಿತರೆ ಈ ಒಂದು ನೀತಿಯಿಂದ. ಅಷ್ಟೇ ಅಲ್ಲದೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಮೂಲಕ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಫಂಡಿಂಗನ್ನು ಮಾಡ್ತಾ ಇದ್ದಾನೆ. ಅದ್ರ ಜೊತೆಗೆ ಈ ಒಂದು ಕಾನ್ಸೆಪ್ಟನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂತಂದರೆ ನ್ಯಾಷನಲ್ ಹೈಯರ್ ಎಜುಕೇಷನ್ ಬಿಲ್ ಅಂತ ಕರಿತಾ ಇದ್ದೀವಿ. ಇಲ್ಲಿವರೆಗೆ ನಾವೇನು ಕೇಳಿದೀವೋ ಇದೆಲ್ಲವೂ ಕೂಡ ನ್ಯಾಷನಲ್ ಹೈಯರ್ ಎಜುಕೇಷನ್ ಬಿಲ್. ಇದನ್ನು ನೆನಪಿಡಿ ಸ್ನೇಹಿತರೆ, ಈ ಪ್ರಶ್ನೆಯನ್ನು ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ನ್ಯಾಷನಲ್ ಹೈಯರ್ ಎಜುಕೇಷನ್ ಬಿಲ್, ಈ ನ್ಯಾಷನಲ್ ಹೈಯರ್ ಎಜುಕೇಷನ್ ಬಿಲ್ಲು ಕ್ಯಾಬಿನೆಟ್ನಲ್ಲಿ ಮಂಜೂರಾಗಿದೆ ಸ್ನೇಹಿತರೆ. ಸಂಸತ್ನಲ್ಲಿ ಬಿಲ್ ಪಾಸ್ ಆಗಬೇಕಾಗಿದೆ. ನಂತರ ಭಾರತದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಅವರಿಂದ ಕೂಡ ಸಹಿ ಆಗಬೇಕಾಗಿದೆ. ಆನಂತರ ರಾಜ್ಯದ ಎಲ್ಲ ರಾಜ್ಯ ಸರ್ಕಾರಗಳ ಇದನ್ನು ಬಿಲ್ ಪಾಸ್ ಮಾಡಬೇಕಾಗಿದೆ. ಇದೆಲ್ಲ ಆದಮೇಲೆ ಈ ಒಂದು ನ್ಯಾಷನಲ್ ಹೈಯರ್ ಎಜುಕೇಷನ್ ಬಿಲ್ಲು 2021 ಜೂನ್ ಅಂದರೆ ನ್ಯೂ ಅಕಾಡೆಮಿಕ್ ಇಯರ್ಗೆ ಲಾಂಚ್ ಮಾಡಲು ಕೇಂದ್ರ ಸರ್ಕಾರ ಹೊರಡ್ತಾ ಇದೆ ಸ್ನೇಹಿತರೆ, ಪ್ಲ್ಯಾನಿಂಗಲ್ಲಿದೆ ಸ್ನೇಹಿತರೆ. ಭಾಳ ಮುಖ್ಯವಾಗಿ ಗಮನಿಸಬೇಕಂದ್ರೆ ಮತ್ತೊಂದು ಅಂಶ ಅಂತಂದರೆ, ಮುಂಚೆ ನಾವು MHRD ಅಂತ ಕರಿತಾ ಇದ್ವಿ. ಐ ಹೋಪ್ ಯು ಹ್ಯಾವ್ ನೋ ಅಬೌಟ್ ದ MHRD. ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾನೆ. ಆದರೆ ಈ MHRD ಬದಲಾಗಿ, ಮಾನವ ಸಂಪನ್ಮೂಲ ಇಲಾಖೆ ಬದಲಾಗಿ ಈಗ ಸೆಂಟ್ರಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತೇಳಿ ಕೇಂದ್ರ ಶಿಕ್ಷಣ ಸಂಸ್ಥೆ ಅಂತ, ಕೇಂದ್ರ ಶಿಕ್ಷಣ ಇಲಾಖೆ ಅಂಥೇಳಿ ಜಾರಿಗೆ ಬರ್ತಾ ಇದೆ. ನೆನಪಿಡಿ ಸ್ನೇಹಿತರೆ, MHRD ಬದಲಾಗಿ ಕೇಂದ್ರ ಶಿಕ್ಷಣ ಇಲಾಖೆ, ಸೆಂಟ್ರಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂಥೇಳಿ ಜಾರಿಗೆ ತರಲು ಹೊರಟಿದ್ದಾನೆ. ಈ ಒಂದು ನ್ಯಾಷನಲ್ ಹೈಯರ್ ಎಜುಕೇಷನ್ ಬಿಲ್ಲನ್ನು ಪಾಸ್ ಮಾಡೋದಕ್ಕಿಂತ ಮುಂಚೆ, ಕ್ಯಾಬಿನೆಟಲ್ಲಿ ಪಾಸ್ ಮಾಡೋದಕ್ಕಿಂತ ಮುಂಚೆ
ದೇಶದ ಲಕ್ಷಾಂತರ ಬುದ್ಧಿಜೀವಿಗಳು, ಶಿಕ್ಷಣ ತಜ್ಞರು, ಪೋಷಕರು, ಪಾಲಕರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಇದನ್ನು ಬಿಲ್ಲನ್ನು ಪಾಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸಾಧ್ಯವಾದರೆ ಕೇಂದ್ರ ಸರ್ಕಾರ ಇದನ್ನು 2021 ಜೂನಕ್ಕೆ ಜಾರಿಗೆ ತರತಕ್ಕ ಹೊರಟಿದೆ. ತುಂಬ ಖುಷಿ ವಿಚಾರ ಏನಂತಂದರೆ, ಮುಂದೆ ಬರ್ತಕ್ಕಂಥ ಭವ್ಯ ಭಾರತದ ಭವಿಷ್ಯತ್ತಿನ ನಾಯಕರಂತ ಏನು ಕೇಳ್ತೀವಿ, ನಮ್ಮ ಸಹೋದರರಾಗಿರ್ಬೋದು ಅಥವಾ ನಮ್ಮ ಮುಂದಿನ ಪೀಳಿಗೆ ತುಂಬ ಲಕ್ಕಿ ಅಂತ ಹೇಳ್ಬೋದು ಸ್ನೇಹಿತರೆ. ಬಿಕಾಸ್ ಇವೆಲ್ಲ ನೀತಿಗಳನ್ನು ನೋಡಿದರೆ ವಿದ್ಯಾರ್ಥಿಗಳ ಇಟ್ಸ್ ಅ ಸ್ಟೂಡೆಂಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದೆ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬರೋಕ್ಕಿಂತ ಮುಂಚೆ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬರೋಕ್ಕಿಂತ ಮುಂಚೆ ಎಲ್ಲ ರಾಜ್ಯ ಸರ್ಕಾರಗಳ ಆ ಒಂದು ಶಿಕ್ಷಕರ ಗುಣಮಟ್ಟವನ್ನು ಪರಿಗಣಿಸಬೇಕಾಗಿದೆ ಸ್ನೇಹಿತರೆ. ಶಿಕ್ಷಣದ ಗುಣಮಟ್ಟವನ್ನು, ಶಿಕ್ಷಕರ ಗುಣಮಟ್ಟವನ್ನು, ಹಾಗೆ ಆ ಶಿಕ್ಷಣ ಸಂಸ್ಥೆಯ ಗುಣಮಟ್ಟವನ್ನು ಹಾಗೂ ಮಕ್ಕಳ ಗುಣಮಟ್ಟವನ್ನು, ಸಂಪನ್ಮೂಲದ ಗುಣಮಟ್ಟವನ್ನು ಪರಿಗಣಿಸಿ ಈ ಒಂದು ಬಿಲ್ಲನ್ನು ಜಾರಿಗೆ ತರಬೇಕಂಥೇಳಿ ಈ ಒಂದು ವೇದಿಕೆ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಸ್ನೇಹಿತರೆ. ನೆನಪಿರಲಿ ಸ್ನೇಹಿತರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂಬರ್ತಕ್ಕಂಥ KPSC-ಇಂದಾಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟಿಂದಾಗಿರ್ಬೋದು, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಂಪಲ್ಸರಿ ಕ್ವಶನ್ ಒಂದು ಇದ್ದೇ ಇರ್ತದೆ ಸ್ನೇಹಿತರೆ. ಮುಖ್ಯವಾಗಿ KS ಮೇನ್ಸ್ಗೆ ನಿಬಂಧ ಅಂತ ಪ್ರಬಂಧ ಅಂತ ಕೇಳ್ಬೋದು. PSIಗೆ ಕಂಪಲ್ಸರಿ ಪ್ರಬಂಧ ಅಂತ ನೀವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಬರೀರಿ ಅಂತಲೂ ಕೇಳ್ಬೋದು. FDC SDC ಎಕ್ಸಾಮಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸನ್ನು ಕೇಳ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಸ್ನೇಹಿತರೆ. ಹಾಗೆಯೇ ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಲ್ಲೂ ಈ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ನೆನಪಿರಲಿ ಸ್ನೇಹಿತರೆ, ಈ ಮುಂಚೆ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಕಾಮನ್ ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಏನಿತ್ತು, ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದರೆ ಇದಕ್ಕಿಂತಲೂ ತುಂಬ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. TET ಓದ್ತಕ್ಕಂಥ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಇದನ್ನು ಗಮನಿಸಬೇಕು. ಹಾಗೆಯೇ ಮುಂದೆ ಬರ್ತಕ್ಕಂಥ ಪ್ರಭಾವಿ ನಾಯಕರುಗಳು ಹಾಗೂ ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರದಲ್ಲಿ ಸೇವೆ ಮಾಡ್ತಕ್ಕಂಥ ತಾವುಗಳು ಕೂಡ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಸ್ನೇಹಿತರೆ. ಕಾರಣ ಇಷ್ಟೇ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಇಟ್ ಈಸ್ ಲುಕಿಂಗ್ ಲೈಕ್ ತುಂಬ ಈಸಿ ಇದೆ, ಬಟ್ ಅದರಲ್ಲಿ ಬಹಳಷ್ಟು ಕ್ಲಿಷ್ಟವಾಗಿರ್ತಕ್ಕಂಥ ಅಂಶಗಳಿದ್ದಾವೆ. ಒಟ್ಟಾರೆಯಾಗಿ ಭಾರತಕ್ಕೆ ಒಂದು ಹೊಸ ಯುಗ ಬಂದಿದೆ ಅನ್ಕೋಬೋದು. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಶಿಕ್ಷಣದಲ್ಲಿ ಮಹಾನ್ ಕ್ರಾಂತಿ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಸ್ನೇಹಿತರೆ. ನನ್ನ ಈ ಅಭಿಪ್ರಾಯವನ್ನು ಮಂಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸ್ಪರ್ಧಾ ತೇಜ ಚಾನೆಲಿನ ನನ್ನ ಸ್ನೇಹಿತ ಮಿತ್ರರಾಗಿರ್ತಕ್ಕಂಥ ಹಾಗೂ ಕರ್ನಾಟಕ ಕಂಡ ಸಂಪನ್ಮೂಲ ವ್ಯಕ್ತಿಗಳು, ತಮ್ಮದೇ ಆಗಿರ್ತಕ್ಕಂಥ ಭಾಷಾ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಶರಣು ಬಾಗೂರ್ ಅವರಿಗೆ ಹಾಗೂ ಅವರ ಸಹೋದರರ ಮಿತ್ರರಿಗೆ ಹಾಗೂ ಈ ಸ್ಪರ್ಧಾ ತೇಜ ಚಾನಲಿನ ಸರ್ವ ಸಹೃದಯಿ ಅಭಿಮಾನಿ ಬಂಧುಗಳಿಗೆ, ಸ್ಪರ್ಧಾತ್ಮಕ ಜಗತ್ತಿನ ನನ್ನೆಲ್ಲ ಸ್ನೇಹಿತರ ಮಿತ್ರರಿಗೆ ಮತ್ತೊಮ್ಮೆ ಮಗುದೊಮ್ಮೆ ಶಿವಕುಮಾರ್ ಮಾಡುವ ನಮಸ್ಕಾರಗಳು. ಈ ಒಂದು ಪ್ರಯತ್ನ ತಮಗೆ ಇಷ್ಟ ಆಗಿದ್ದರೆ ಕೆಳಗಿರ್ತಕ್ಕಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೂ ಬಹಳಷ್ಟು ಸಂಬಂಧಪಟ್ಟಂಥ ವಿಷಯಗಳನ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸರ್ ಲಿಂಕನ್ನು ಕೊಟ್ಟಿರ್ತಾರೆ. ತಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಹಾಗೂ ಸ್ಪರ್ಧಾತ್ಮಕ ಜಗತ್ತಿನಲ್ಲೇ ಇರತಕ್ಕಂಥ ನಾಗರಿಕರು ಕೂಡ ಈ ವಿಷಯವನ್ನು ತಿಳಿಸ್ರಿ ಸ್ನೇಹಿತರೆ. ಇದರ ಅವಶ್ಯಕತೆ ತುಂಬ ಇದೆ ಸ್ನೇಹಿತರೆ. ಹಾಗಾಗಿ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಕೆಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಅಂದರೆ, ಈ ಸ್ಪರ್ಧಾ ತೇಜ ಚಾನಲ್ ಮೂಲಕ ಮುಂಬರ್ತಕ್ಕಂಥ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತೆ, ಶೈಕ್ಷಣಿಕವಾಗಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಸಾಕಷ್ಟು ವಿಷಯಗಳು ತಮ್ಮ ಮುಂದೆ ಸಾದರಪಡಿಸ್ತಾ ಇದ್ದಾರೆ. ಶರಣು ಬಾಗೂರ್ ಅದಕ್ಕೋಸ್ಕರನೇ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಟೀಮನ್ನು ರೆಡಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ತುಂಬ ಮುಖ್ಯವಾಗಿದೆ ಸ್ನೇಹಿತರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಜಗತ್ತು ಅರ್ಥ ಆಗ್ತಾ ಇದೆಯಾ? ಈ ಜಗತ್ತಿನಲ್ಲಿ, ಎಲೆಕ್ಟ್ರಾನಿಕ್ ಜಗತ್ತಿನಲ್ಲಿ ನಿಮಗೆ ಬಹಳಷ್ಟು ವಿಷಯಗಳನ್ನು ಉಣಬಡಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಮಗುದೊಮ್ಮೆ ಮತ್ತೆ ಸಿಗೋಣ ಸ್ನೇಹಿತರೆ. ಆಲ್ ದ ಬೆಸ್ಟ್. ಹ್ಯಾವ್ ಅ ನೈಸ್ ಡೇ. ಗುಡ್ ಡೇ.